ನಮಸ್ಕಾರ ಗಾಯ್ಸ್, ಹೇಗಿದ್ದೀರಾ? ನಿನ್ನೆ ವಿಡಿಯೋನ ಎಲ್ರು ನೋಡಿರಾ ಅನ್ಕೊಂಡಿನಿ. ಇನ್ನು ನೋಡಿಲ್ಲ ಅನ್ನೋರು ಬೇಗ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೋದು. ನನ್ನ ಯೂಟ್ಯೂಬ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇವತ್ತಿನ ಮಾತ್ರ ಯಾವ ತರ ಸ್ಟಾರ್ಟ್ ಮಾಡ್ಲಿ ಅಂತ ಸ್ವಲ್ಪ ತೆರೆ ಓಡ್ತಾ ಇಲ್ಲ. ಯಾಕೆ ಅಂದ್ರೆ ಈ ಮಕ್ಕಂಡ್ರ ದೃಶ್ಯ ನೋಡ್ಕೊಂಡ್ ಬರ್ರಿ ಒಂದ್ಸತಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ರು ಮಕ್ಕಂತಾರೆ ಆದ್ರೆ ಈ ತರ ಮಕ್ಕಳದ್ ಯಾವತ್ತೂ ನೋಡಿಲ್ಲ. ಅದೊಂದ್ ಪ್ರತಿಭೆ ಆದ್ರೆ ಇದೊಂದ್ ಪ್ರತಿಭೆ. ಅವ್ರು ಎದ್ದರ ಮಕ್ಕಂತಿದಾರೆ, ಇದು ಎದ್ದಳಂಗೆ ಅಲ್ಲ. ನೋಡ್ಬೇಕು ಗೈಸ್, ಏನ್ ಗೊತ್ತಾ, ನಿನ್ನೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ತೋಯ್ಸ್ಕೊಂಡಿದ್ವಿ. ತೋಯ್ಸ್ಕೊಬಾರ್ದಂತ ಫುಲ್ ಆಗಿ ಪ್ಯಾಕ್ ಮಾಡ್ಕೊಂಡಿವಿ. ಈಗ ಪ್ಯಾಂಟ್ ವಿತ್ ಪ್ಯಾಂಟ್ ಹಾಕೊಂಡು ಎಲ್ರು ನೋಡ್ಬೋದು. ವಿತ್ ಪ್ಯಾಂಟ್ ಸಮೇತ ಹಾಕೊಂಡಿವಿ. ಇವತ್ತು ನಿನ್ನೆ ಪ್ಯಾಂಟ್ ಇದ್ದಿದ್ದಿಲ್ಲ, ಇವತ್ತು ವಿತ್ ಪ್ಯಾಂಟ್ ತಗೊಂಡಿವಿ. ಹಂಗೆ ನೀವು ಅಷ್ಟೇ ರೈಡ್ ಮಾಡೋರು ಯಾರೇ ಇದ್ರೆ ಈ ತರ ಕವರ್ ತಗೊಳ್ರಿ. ಎಷ್ಟೇ ಕಾಸ್ಟ್ಲಿ ಜರ್ಕಿನ್ ತಗೊಂಡ್ರು ಒಳಗಡೆ ನೀರ್ ಹೋಗುತ್ತೆ. ಈ ತರ ಇಟ್ಕೊಳ್ರಿ ನೀವು. ಇಲ್ಲಿಂದ ನಾವು ಪ್ಲಾನ್ ಮಾಡಿರೋದು ಉಡುಪಿ. ಅಲ್ಲಿಂದ ಕಳಸ, ಕುದ್ರೆಮುಖ ಇವನ್ನೆಲ್ಲ ನೋಡ್ಬೇಕಂತ ಐತಿ. ಎಷ್ಟ್ ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ನೋಡೋಣ, ಬರ್ರಿ ಹೋಗೋಣ. ಗೈಸ್, ಸಾಲ ನಾವು ಉಡುಪಿ ರೀಚ್ ಆಗಿವಿ. ಉಡುಪಿ ಇಲ್ಲಿ ಬ್ಯಾಗ್, ಹೆಲ್ಮೆಟ್ ಎಲ್ಲ ಇಡಕ್ಕೆ ಒಂದು ಪ್ಲೇಸ್ ಹುಡುಕ್ತಿದ್ವಿ. ಪ್ಲೇಸ್ ಹುಡುಕ್ತಿದ್ದ ಸಿಕ್ಕಿದ್ದು ನಮ್ ಡಿಜಿಟಲ್ ಏರಿಯಾ ಸಿಕ್ಕಿದ್ದು. ಇಲ್ಲಿ ನೋಡ್ಬೋದು, ಡಿಜಿಟಲ್ ಎಲ್ಲ ಬರೀ ಆನ್ಲೈನ್ ಆಗ ಮಾಡಿ ಫುಲ್ ಎಲ್ಲದನ್ನು ಡಿಜಿಟಲ್ ಇಂದಾನೆ ಪೇ ಮಾಡಿ ಇಲ್ಲಿ ಅದೇ ಓಪನ್ ಆಗೋ ಸಿಸ್ಟಮ್ ಸಮೇತ ಐತಿ. ಇದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗಿದೆ ಅನ್ಕೊಟ್ರಿ. ಜಸ್ಟ್ ನಾವು ಅಮೌಂಟ್ ಪೇ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಓಪನ್ ಆಗತ್ತೆ. ಇಂತ ಡಿಜಿಟಲಿಟಿನ ಎಲ್ಲಾ ಕಡೆ ಯೂಸ್ ಮಾಡಿದ್ರೆ ಒಳ್ಳೆ ಬೆಸ್ಟ್ ಅನ್ಕೊಡ್ರಿ. ಈ ತರ ಇರೋದ್ರಿಂದ ಎಲ್ಲರಿಗೂ ಹೋಗೋರು ಬರೋರಿಗೆ ಎಲ್ಲರಿಗೂ ಸೇಫ್ಟಿ ಆಗುತ್ತೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಹಂಗೆ ಗೈಸ್, ಎಲ್ಲ ಡಿಜಿಟಲ್ ಇಂದ ಎಲ್ಲ ತೆಗ್ದು ಎಲ್ಲ ಇಟ್ಟಿದ್ದಾತು. ಈಗ ಸೀದಾ ಮೇಲೆ ಅನಂತ ಪದ್ಮನಾಮ ಅನ್ನೋದು ಶ್ರೀಕೃಷ್ಣ ಮಕ್ಕಂಡಿರೋದು ಮೂರ್ತಿ ಐತಿ. ಅದ್ ನೋಡಕ್ಕಾಗಿ ಹೊಂಟಿವಿ ಎಲ್ರು. ಈಗ ಗೈಸ್, ಇದೆ ನೋಡ್ರಿ ಅನಂತ ಪದ್ಮನಾಮ ಅಂತ ಇದಕ್ಕೆ ಕರೆಯೋದು. ಈ ಶಿಲೆಗಳೆಲ್ಲ ಭಗವದ್ಗೀತೆ, ಮಹಾಭಾರತ ಇವನ್ನೆಲ್ಲ ಕೆತ್ತನೆ ಮಾಡಿದಾರಂತೆ. ಹಂಗೆ ರೈಟ್ ಆನ್ ಮಾಡಿರೋದು ಇದೆಲ್ಲ. ಹಂಗೆ ಗಾಯ್ಸ್, ಸುತ್ತಲೂ ಕಲ್ಗಳನ್ನ, ಅದ್ರ ಕೆತ್ತನೆ ಮಾಡಿರೋ ಕಲ್ಗಳನ್ನೆಲ್ಲ ಅಂಟಿಸಿರೋದು. ಗಾಯ್ಸ್, ಬನ್ನಿ, ಇದೇ ಅನಂತ ಪದ್ಮಸ್ವಾಮಿ ದೇವರು. ಯಾಕೆಂದ್ರೆ ಇದು ಕ್ಷೀರಸಾಗರದಲ್ಲಿ ಕಮಲ ಹಿಡ್ಕೊಂಡಿರೋ ಸ್ಥಿತಿಯಲ್ಲಿ ಮಕ್ಕಂದಿದೆ. ನೋಡ್ಬೋದು ನೀವೇ. ಗಾಯ್ಸ್, ಇಲ್ಲಿ ನೋಡ್ಬೋದು ಹಳೆ ಕಾಲದ ಬಟ್ಟೆ ನೆಳೆಯೋದು, ಸೀರೆ ನೆಳೆಯೋದು ಈಗ್ಲೂ ಯೂಸ್ ಮಾಡ್ತಾ ಇದಾರೆ. ಇದನ್ನೆಲ್ಲ ನೋಡ್ಬೋದು ಇಲ್ಲಿ ಬೇಕಿದ್ರೆ. ಗಾಯ್ಸ್, ಈಗ ಮೇಲೆ ಹೋಗ್ತಾ ಇರೋದು ಕೃಷ್ಣನ ದಶಾವತಾರ ಅಂತಾರ, ಥಿಯೇಟರ್ ತರ ಮೂವಿ ತರ ಮಾಡ್ಯಾರಂತೆ, ಒಂದ್ 10 ನಿಮಿಷದ್ದು. ಅದನ್ನ ನೋಡಕ್ ಹೊರಟಿವಿ. ಬರ್ರಿ ತೋರ್ಸೋಣ ಹೆಂಗೈತೆ ಅಂತ. ನಾವು ಎಕ್ಸ್ಪ್ಲೋರ್ ಮಾಡಕ್ ನಾವು ಕುತೂಹಲದಿಂದ ಇದೀವಿ. ಹೋಗಂ ಬರ್ರಿ. ಗಾಯ್ಸ್, ಮಹಾಶಯಗಳು ನಮಗಿಂತ ಮುಂಚೆನೆ ಬಂದ್ ಕುಂತು ಬಿಟ್ಟಾರ ನೋಡ್ರಿ. ಗಾಯ್ಸ್, ನನಗೆ ಅನ್ಸ್ದಂಗೆ ದೇವ್ರ ಭಕ್ತಿ ಜಾಸ್ತಿ ಅನ್ಸುತ್ತೆ. ಗಾಯ್ಸ್, ದಶಾವತಾರ ಗೈಸ್, ಅಲ್ಲಿಂದ ಸೀದಾ ಬಂದಿದ್ದೆ ಊಟಕ್ಕೆ. ಊಟ ಅಂತ ಅಲ್ಲ, ಪೊಂಗಲ್. ಹಂಗೆ ಸ್ವಲ್ಪ ಸ್ನಾಕ್ಸ್ ತರ ಕೊಟ್ಟಿದ್ರು. ಹಂಗೆ ಪೊಂಗಲ್ ತಿಂತ ಇನ್ನೊಂದು ಲೋಟದಾಗೆ ಜ್ಯೂಸ್ ತರ ಕೊಟ್ರು. ಹಂಗೆ ಸರ್ಬತ್ತು, ಇದು ಬಿಸಿನೀರ ಕೊಡ್ತಾರ ಈ ಕಡೆ ಎಲ್ಲ. ಗಾಯ್ಸ್, ಉಡುಪಿಯಲ್ಲಿ ವಾತಾವರಣ ಕೋಲ್ಡ್ ಇರೋದ್ರಿಂದ ಬಿಸಿನೀರಾಗಿ ಶರ್ಬತ್ ಕೊಡ್ತಾ ಇದಾರೆ. ಇದು ಆರೋಗ್ಯ ಇಲಾಖೆಯಿಂದಾನೇ ಈ ತರ ರೂಲ್ಸ್ ಆಗಿದೆ, ಶರ್ಬತ್ ಬಿಸಿಯಾಗಿ ಕೊಡ್ಬೇಕು ಅಂತ. ಗೈಸ್, ಅಲ್ಲಿಂದ ಸೀದಾ ನಾವು ಸೆಲ್ಫಿ ವ್ಯೂ ಪಾಯಿಂಟ್ ಅಂತೆ ಆ ಕಡೆ ಹೊರಟಿವಿ. ನೋಡಕ್ ಚೆನ್ನಾಗೈತಿ ಅಂತಾರೆ. ನಾವು ಅಲ್ಲಿ ಕಡೆ ಹೊಂಟಿವಿ. ಹೋಗಂಬರ್ರಿ. ಗೈಸ್, ಹಂಗೆ ನಾವು ಇಲ್ಲೇ ಬೈಕ್ ನಿಲ್ಸಿದ್ದು. ಎಲ್ಲೈತಿ ಅಪ್ಪ ಅಂದ್ರೆ ಸೀದಾ ಆ ಮೂಲೆಗೆ ಐತಿ ನೋಡ್ರಿ. ಅಲ್ಲಿ ಝೂಮ್ ಮಾಡ್ತೀನಿ. ಅದೇ ಆ ಮೂಲೆಗೆ ಐತಿ ಗಾಡಿ ನಮ್ದು. ಅಲ್ಲೇ 4 ನಿಲ್ಸಿರೋದು ಇದೆ ನೋಡ್ರಿ. ಹಂಗಾರೆ ಸೆಲ್ಫಿ ಪಾಯಿಂಟ್ ಇದೆ ಇಲ್ಲೇ. ಸೆಲ್ಫಿ ಪಾಯಿಂಟ್, ಸೆಲ್ಫಿ ತಗೊಳ ಚೆನ್ನಾಗೈತಿ ಅಂತಾರೆ. ಏನಪ್ಪ ನಮಗೇನ್ ಹಂಗ ಅನ್ಸ್ಲಿಲ್ಲ. ಗೈಸ್, ಈಗ ಲಿಫ್ಟ್ ನೇ ಹೊಂಟಿವಿ. ಸೀದಾ ದರ್ಶನಕ್ಕೆ ಹೋಗ್ಬೇಕು ಅಂತ ಮಾಡ್ಕೊಂಡಿವಿ. ಈಗ ಸೀದಾ ಅದಕ್ಕೆ ಲಿಫ್ಟ್ ನೇ ಹೊಂಟಿವಿ ತಳಗಡೆ. ಉಡುಪಿ ಶ್ರೀಕೃಷ್ಣ ದರ್ಶನ ಮುಗಿಸ್ಕೊಂಡು ಬೇಗ ಹಂಗ ಪ್ರಸಾದ ತಕೊಂಡು ಬಿಡ್ತೀವಿ ಇಲ್ಲಿಂದ. ಗಾಯ್ಸ್, ಉಡುಪಿ ಮಠದಿಂದ ಶ್ರೀಕೃಷ್ಣ ದೇವಸ್ಥಾನಕ್ಕೆ ದರ್ಶನ ಕೊಂಟಿವಿ. ಗಾಯ್ಸ್, ಈಗ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಿಮಗೆ ಹೋಗಿ ಅಲ್ಲೆಲ್ಲ ಏನೇನೈತಿ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಬನ್ನಿ ಗಾಯ್ಸ್, ತೋರಿಸ್ತೀನಿ. ಈಗ ಹೋಗ್ತಾ ಇಲ್ಲೆಲ್ಲ ನೋಡಿ ಗಾಯ್ಸ್, ಇಲ್ಲೆಲ್ಲ ಉಡುಪಿ ಶ್ರೀಕೃಷ್ಣ ದೇವಸ್ಥಾನದ್ದು ಇವೆಲ್ಲ ನೋಡಿ ಇಲ್ಲೆಲ್ಲ ಉಡುಪಿ ಶ್ರೀಕೃಷ್ಣ ದೇವಸ್ಥಾನದ್ದು ಒಳಗೆ ಹೋಗ್ತಾ ಇದೀವಿ. ಎಂಟ್ರಿ ಆಗ್ತಾ ಇದೀವಿ. ಯಾಕೆ ಅಂದ್ರೆ ಇಲ್ಲಿಂದಾನೇ ಎಂಟ್ರಿ ಅನಿಸ್ತಾ ಇದೆ, ಹಂಗಾಗಿ ಹೋಗ್ತಾ ಇದೀವಿ. ತೋರಿಸ್ತಾ ಇದೀನಿ ಗಾಯ್ಸ್, ಬನ್ನಿ ಹೋಗೋಣ. ಅಲ್ಲ ಗಾಯ್ಸ್, ಇದು ಊಟದಾಲಿಗೆ ಹೊಂಟಿವಿ. ಇದು ಎಂಟ್ರಿ ಅಲ್ಲ, ಎಕ್ಸಿಟ್. ಊಟದಾಲಿಂದ ಎಕ್ಸಿಟ್ ಬರೋದು. ಈಗ ಬೇರೆ ಕಡೆಯಿಂದ ದಾರಿ ಐತಂತೆ, ಹೋಗೋಣ ಬನ್ನಿ ಗಾಯ್ಸ್. ಗೈಸ್ ನನಗೆ ಗೊತ್ತಿಲ್ಲ ಎಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕತ್ತ ಗೊತ್ತಿಲ್ಲ. ಇಲ್ಲಿ ಒಂದ್ ಕಡೆ ಕ್ಯಾಮ್ರಾ ಅಲೋ ಇರಲ್ಲ, ಹಂಗೆಲ್ಲ ಇರುತ್ತೆ.
ನಾವ್ ಇರೋ ಕಡೆ ಮಾಡ್ಕೊಂತ ಹೋಗ್ತಿವಿ. ಹಂಗೆ ಗಾಯ್ಸ್ ಗೊತ್ತಿಲ್ಲ ನನಗೆ ಯಾಕೆ ಹಿಂಗ ಆಗ್ತದೆ. ಎಲ್ಲೋದ್ರು ಊಟದಾಲಿಗೆ ಮೊದ್ಲು ಹೊಂಟಿವಿ. ದೇವ್ರ ನಮಗೆ ಊಟದಲ್ಲಿ ಕಲಿಸ್ತಾ ಇದಾರೆ. ಮೊದ್ಲು ಸುಸ್ತಾಗಿದ್ದೀವಿ, ಹೋಗಪ್ಪ ಕಂದ ಊಟ ಮಾಡು ಅಂತ. ಗಾಯ್ಸ್ ಇಲ್ಲೆಲ್ಲ ನೋಡ್ಬೋದು, ಗೇಟ್ ಗಳನ್ನೇ ಹಾರ್ಕೊಂಡು ಹೊಂಟಾರೆ. ಸ್ವಲ್ಪ ಸಿನ್ಸಿರಿಟಿ ಇಲ್ಲ ಹುಡುಗರಿಗೆ. ಗಾಯ್ಸ್ ಇಲ್ಲೆಲ್ಲ ನೋಡ್ಬೋದು, ಗೇಟ್ ಗಳನ್ನೇ ಹಾರ್ಕೊಂಡು ಹೊಂಟಾರೆ. ಸ್ವಲ್ಪ ಸಿನ್ಸಿರಿಟಿ ಇಲ್ಲ ಹುಡುಗರಿಗೆ. ಸೀದಾ ಎಲ್ರು ಜಂಪ್ ಮಾಡಿದ್ರ. ಆಮೇಲೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಗಾಯ್ಸ್ ಇದು ಇಲ್ಲೇ ನೋಡ್ತಾ ಇದ್ದಾರೆ, ಇದು ಉಡುಪಿ ಮಠದ ಪುಷ್ಕರಣಿ. ಗೈಸ್ ನನಗೆ ಬೇಜಾರಾಗಿದ್ದೇನು ಗೊತ್ತಾ, ನನ್ ಜಾಕೆಟ್ ತೆಗ್ಸಿ ಇವನಿಗೆ ಹಾಕ್ಸ್ಬಿಟ್ರು. ಯಾಕೆ ಅಂದ್ರೆ ಇಲ್ಲಿ ಚಡ್ಡಿ ಹಾಕೊಂಡ್ ಬರಂಗಿಲ್ಲ, ಇವನ್ ಚಡ್ಡಿ ಹಾಕೊಂಡ್ ಬಂದಿದ್ದ. ಇಲ್ಲಿ ರೂಲ್ಸ್ ಪ್ರಕಾರ ಇಲ್ಲಿ ಬರ್ಮುಡ ಚಡ್ಡಿ ಹಾಕೊಂಡ್ ಬರಂಗಿಲ್ಲ, ಇವ್ರು ಹಾಕೊಂಡ್ ಬಂದಿದ್ರು. ಅದಕ್ಕೆ ನನ್ ಜಾಕೆಟ್ ತೆಗ್ಸಿ ಅವ್ರ ಸೊಂಟು ಕಟ್ಸಿದ್ರು. ಸೊ ಗೈಸ್ ದರ್ಶನ ಎಲ್ಲ ಮುಗಿತಿಲ್ಲಿ. ಒಳಗೆಲ್ಲ ಫೋನ್ ಅಲೋ ಮಾಡ್ಲಿಲ್ಲ, ಹಂಗಾಗಿ ಎಲ್ಲ ಒಳಗೆಲ್ಲ ಮಾಡ್ಲಿಲ್ಲ ನಾವು. ಇನ್ನು ಎಕ್ಸ್ಟ್ರಾ ಡೀಟೇಲ್ಸ್ ಎಲ್ಲ ಇಲ್ಲಿ ಕೊಡ್ತಾರ ನೋಡ್ರಿ, ಕೇಳಿಸ್ಕೊಡ್ರಿ. ಗಾಯ್ಸ್ ಉಡುಪಿ ಶ್ರೀಕೃಷ್ಣನ್ ದೇವ್ರ ದರ್ಶನ ಆಯ್ತು. ಅಲ್ಲಿಂದ ಬರಕರೆ ಒಂದು ವಿಚಾರ ಗೊತ್ತಾಯ್ತು. ಆ ವಿಚಾರ ಏನೆಂದರೆ, ಅವಾಗ ಆಗಿನ ಕಾಲದಲ್ಲಿ ಕ್ಯಾಸ್ಟಿಸಮ್ ಬಹಳ ಇತ್ತು. ಮೇಲೆ ಜಾತಿ ಕೆಳ ಜಾತಿ ಅಂತ. ಕನಕದಾಸರ ಕೆಳ ಜಾತಿಗಳು ಕೆಳಜಾತಿ ಹಬ್ಬ ಕಾರಣಕ್ಕೆ ಅವರಿಗೆ ದರ್ಶನಕ್ಕೆ ಒಳ ಬಿಡ್ಲಿಲ್ಲ. ಅವಾಗ ದರ್ಶನಕ್ಕೆ ಒಳ ಬಿಡ್ಲಿಲ್ಲ. ಕನಕದಾಸರು ಹಾಡು ಹೇಳಿ ಕೃಷ್ಣನ ಮನವೊಲಿಸಿ ಕೃಷ್ಣನೇ ತಿರುಗಿ ಅವ್ರಿಗೆ ದರ್ಶನ ಕೊಟ್ಟಂಗ ಆಗಿತ್ತು ಗಾಯ್ಸ್. ಗೈಸ್ ಡಿಜಿಟಲ್ ಏರಿಯಾಕ್ ಬಂದಿವಿ. ಮತ್ತೆ ಈಗೆಲ್ಲ ಹೆಲ್ಮೆಟ್ ತಗೊಂಡು ಮತ್ತೆ ಪ್ಯಾಕಿಂಗ್ ಆಗಿ ಸೀದಾ ಹೋಗ್ತಿರ್ತೀವಿ. ಗೈಸ್ ಎಲ್ಲರೂ ಬೈಕ್ ಕಡೆ ಹೊಂಟಿವಿ. ಈಗ ಬೈಕ್ ಕಡೆ ಹೋಗಿ ಅಲ್ಲಿಂದ ಸೀದಾ ಈಗ ಕಳಸ, ಶೃಂಗೇರಿ ಮತ್ತೆ ಕುದುರೆಮುಖ ಇದನ್ನೆಲ್ಲ ಅನ್ಕೊಂಡಿವಿ. ಅಲ್ಲಿ ನೋಡ್ಬೇಕು, ಹೋದ್ಮೇಲೆ ಏನಾಕದ ಗೊತ್ತಿಲ್ಲ. ಟೈಮಿಂಗ್ಸ್ ಎಲ್ಲ ಮೇಂಟೈನ್ ಮಾಡ್ಬೇಕು. ಗೈಸ್ ಇದು ಕಳಸ ಬ್ರಿಡ್ಜ್, ಇದ್ ನೋಡ್ಬೇಕು ಅನ್ಕೊಂಡಿದ್ವಿ, ಇದನ್ನ ನೋಡಿದ್ವಿ. ಗೈಸ್ ಇಲ್ಲಿಂದ ನೆಕ್ಸ್ಟ್ ಸೀದಾ ಶೃಂಗೇರಿಗೆ ಹೋಗೋದು. ಕುದುರೆಮುಖಕ್ಕೆ ಹೋಗಕ್ಕೆ ದಾರಿ ತಪ್ಪಿಟ್ಟಿವಿ. 2 ಚೆಕ್ ಪೋಸ್ಟ್ ಬರ್ತವೆ. ಅವ್ 2 ಚೆಕ್ ಪೋಸ್ಟ್ ನಡುವೆ ಒಂದ್ ದಾರಿ ಬರ್ತದಂತೆ. ಆ ದಾರಿ ಎಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟಿವಿ. ಈಗ ಅಲ್ಲಿ ಹೋಗಕ್ಕಾಗಲ್ಲ, ಸೀದಾ ಶೃಂಗೇರಿಗೆ ಹೋಗೋದು ಈಗ. ಗೈಸ್ ಈಗ ಶೃಂಗೇರಿಗೆ ಎಲ್ಲ ಬಂದಿರೋದು. ಇಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಎಲ್ಲ ನೋಡಕ್ ವ್ಯೂ ಎಲ್ಲ ಚೆನ್ನಾಗೈತಿ. ನಮ್ಮ ಪವನ್ ಜಿ ಹೇಳ್ದಾಗಿಂದ ನಾವು ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ಬಂದೀವಿ. ಈಗ ಬಂದು ಇಲ್ಲೆಲ್ಲ ಈ ಗುಡಿ ಎಕ್ಸ್ಪ್ಲೋರ್ ಮಾಡ್ತಿದ್ವಿ ಗಾಯ್ಸ್. ಐತೆ ಅಲ್ಲಿ ಇದೇನ್ ಈ ಕಾಣ್ತಾ ಇದೆಲ್ಲ, ಇದು ಈಶ್ವರ ದೇವಸ್ಥಾನ. ಈಗ ಅದೆಲ್ಲ ನೇಚರ್ ಅವೆಲ್ಲ ಚೆನ್ನಾಗಿದೆ. ಇದು ಈ ಕಡೆ ಸೈಡ್ ಇರೋದು ಶಾರದಾಂಬ ದೇವಸ್ಥಾನ. ಇದೆಲ್ಲ ಗೋಪುರ ಆ ಕಡೆ ಸೈಡ್ ಎಲ್ಲ. ಈಗ ಇದೇನ್ ಕಾಣ್ತಾ ಇದೆಲ್ಲ, ಇದೆಲ್ಲ ಗುಡಿ ಈಶ್ವರ ದೇವಸ್ಥಾನದ ಒಳಗೆಲ್ಲ ಹೋಗಿ ಒಳಗೆಲ್ಲ ಆರ್ಟಿಕಲ್ ಚೆನ್ನಾಗಿದೆ. ಫೋನ್ ಅದು ಬಟ್ ಅಲೋ ಇಲ್ಲ. ಇಲ್ಲೂ ಅಷ್ಟೇ ಫೋನ್ ಅಲೋ ಇಲ್ಲ. ಇದು ನೋಡ್ಬೋದು, ಇದು ನಮ್ ನಂದಿ ಬ್ರ್ಯಾಂಡ್. ಗೈಸ್ ಇದನ್ನೆಲ್ಲ ಮುಗಿಸ್ಕೊಂಡು ಸೆಂಟ್ರಿಗೆ ಏನಾರು ತಿನ್ಕೊಂಡು ಸೀದಾ ಊರ್ ಕಡೆನ ಹೋಗೋದೀಗ. ಜಿಂಕೆ ಕಾಣ್ತಾನೆ ನಿನಗೇನ್ ಕಾಣ್ತವ? ನಿನಗೇನ್ ಕಾಣ್ತ? ನಿನಗೇನ್ ಕಾಣ್ತ? ಇಲ್ಲಿ ಹೇಳು, ಇಲ್ಲಿ ತಳ್ಳೋ ಮಂಜ ಮಸಾಲ. ನಿನ್ ಜಿಂಕೆ ಕಾಣ್ತಾನ? ನಿನಗೇನಪ್ಪ ಆನೆ? ನಿನಗೆ ಆನೆ ಎಲಿಫೆಂಟ್. ಯಾರೇನ ನಿನಗಪ್ಪ? ನಿನಗೇನ್ ಕಾಣ್ತ? ಟುಮ್ ಟುಮ್ ಟೇಡ ಎಲ್ಲ ನಲ್ಲೂರಿಗೆ ಬಂದಿವಿ. ಇಲ್ಲಿಂದ ಹೋಗ್ತಿರೋದು ಬೀಳ್ಕೊಡುಗೆ ಸಮಾರಂಭ ಕೊಡ್ತಾ ಮತ್ತೆ ಪ್ಲಾನ್ ಮಾಡ್ರಿ ಇಬ್ಳರು ಸೇರ್ಕೊಂಡು ಮತ್ತೋಗಾನ. ಹೋಗ್ಬಿಟ್ಟು ಬರ್ರಿ. ಬೀಳ್ಕೊಡುಗೆ ಸಮಾರಂಭ ಕೊಡ್ತಾ ಇದೀವಿ. ಸರಪ್ಪ ನಮ್ ಜರ್ನಿ ಪಟ್ ನಮ್ದೇನೋ ಒಂದ್ 35 ಆಗತ್ತೆ. ನಾವೀಗ ಹೋಗೋಣ ಬರ್ರಿ. ಗೈಸ್ ಹಂಗೆ ನಾನು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಬಾಯ್, ಟೇಕ್ ಕೇರ್, ಲವ್ ಯು ಗೈಸ್. ಹಂಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರೋರು ಮಾಡ್ಕೊಳ್ರಿ. ಹಂಗೆ ಮತ್ತೊಮ್ಮೆ ಬಾಯ್ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.